ರಾಯರ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಡೈಲಿ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೊರಡೋ ಟೈಮ್ನಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಇದನ್ನ ಕೇಳಿ ಹೊಡ್ತಾ ಇದ್ವಿ, ಇಲ್ಲ ಹೇಳಿ ಹೊಡ್ತಾ ಇದ್ವಿ ಸ್ಕೂಲಿಗೆ, ಈ ಥರ ಇತ್ತು. ಬಟ್ ಆದರೆ ನನ್ನ 35-36 ವಯಸ್ಸುವರೆಗೂ ನನಗೆ ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡೋ ಒಂದು ಸೌಭಾಗ್ಯ ನಂಗೆ ಸಿಕ್ಕಿರಲಿಲ್ಲ. ನನ್ನ ಕಾಂತಾರ ರಿಲೀಸ್ ಆಗಿ 1 ವರ್ಷ ಆದಮೇಲೆ ನನ್ನ ಮನಸ್ಸಲ್ಲಿ ಒಂದು ರಾಯರ ದರ್ಶನ ಮಾಡಬೇಕು ಅಂತ ಇತ್ತು. ಸೊ ರಾಯರ ದರ್ಶನ ಮಾಡೋ ಒಂದು ಸೌಭಾಗ್ಯ ಸಿಕ್ತು. ಅದಕ್ಕಿಂತ ಮುಂಚೆ ನನ್ನ ಒಂದು ಎಕ್ಸ್ಪೀರಿಯನ್ಸ್, ರಾಯರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೊಂದು ಹಾಡು ಕಂಪೋಸ್ ಮಾಡ್ತಿದ್ದೆ ಕಾಂತಾರ ಸಿನಿಮಾಗೆ. ಆ ಹಾಡಿನ ಹೆಸರು ಸಿಂಗಾರ ಸಿರಿ ಅಂತ. ಸಿಂಗಾರ ಸಿರಿಯದ ಪಲ್ಲವಿ ಕಂಪೋಸ್ ಮಾಡಾಗಿತ್ತು, ಚರಣ ಕಂಪೋಸ್ ಮಾಡ್ತಾ ಇದ್ದೆ. ಆವಾಗ ಯೂಶಲಿ ಕಂಪೋಸ್ ಆದಮೇಲೆ ಬಾಬಿ ಅವರು ನನಗೆ ಜೊತೆಗೆ ಇರ್ತಾರೆ, ಕೆಲವೊಂದು ಟೈಮಲ್ಲಿ ಕಂಪೋಸಿಂಗ್ ಸಹಿತ ಸಹಾಯ ಮಾಡ್ತಾ ಇರ್ತಾರೆ. ಸೊ ಅವಾಗ ಹಾಡಕ್ಕೆ ಬಂದರು. ಅವತ್ತಿನ ದಿವಸ ಬಂದಾಗ ಅದರಲ್ಲಿ ಒಂದು ಫ್ರೇಸ್ ಇದೆ, ತಾನನಿ ನಾನ ತಾರರಿ ತಾರ ತರಾರರಿ ರೇ ತಂದನಿ ತಾನೋ ನಾನನಿ ತಾರ ಲೆರಾರಿ ನನೇ ಅಂತ. ಇದನ್ನು ಹಾಡ್ಬೇಕಾರೆ ಅವ್ರು ಸುಮ್ಮನೆ ಹಾಡ್ಬೇಕಾರೆ ತಂದನ ನಾನೇ ತಾನನಿ ನಾನೇ ಕೃಷ್ಣ ಕಾದಿರುವೆ ಅಂತ ಹಾಡಿದ್ರು. ಸುಮ್ಮನೆ ಡಮ್ಮಿ ಲಿರಿಕ್ ನಾವು ಹಾಡ್ಬೇಕಾಗ್ತೀವಿ. ಆ ಕೃಷ್ಣ ಅನ್ನೋ ಒಂದು ಪದ ಕೇಳ್ಕೊಳ್ಳಿ ನನಗೆ ಮೈ ಜುಮ್ ಅಂತು. ಬಾಬಿಮ್ಮ ಇನ್ನೊಂದ್ಸತಿ ಹಾಡಿ, ನೀವು ಹೆಂಗ್ ಹಾಡಬೇಕು ಅಂದ್ರೆ ಆ ಕೃಷ್ಣನೇ ಬರಬೇಕು, ಆ ಥರ ಹಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಹಾಡಕ್ಕೆ ಹೇಳಿದೆ. ಮತ್ತೆ ಅವ್ರು ಅದೇ ಥರ ಹಾಡಿದ್ರು. ಹಾಗೆ ಆಯ್ತು. ಅವರು ನನ್ನ ಸ್ನೇಹಿತ, ಒಬ್ಬ ಸ್ಕೂಲ್ ಸ್ನೇಹಿತ ನನ್ನ ಮನೆಗೆ ಬಂದು ಬಂದ ಕೂಡಲೇ ಇವ್ರನ್ನ ಅವರಿಗೆ ಹೋಗ್ಬಿಟ್ಟು ಮಾತಾಡೋದು ನಿಂತ್ಕೊಂಡು ಅವ್ರು ನನ್ನ ನೋಡ್ಬಿಟ್ಟು ಬಾಯಿಲಿ ಅಂತ ಕರೆದ್ರು. ನಾನು ಏನು ಮಾರ್ಯ, ನನ್ನ ಅಲ್ಲಿ ನಮ್ಮ ಕೂಗಾಡ್ತಾ ಇದ್ದಾರೆ, ಸೌಂಡ್ ಕಳಿಸಿಲ್ಲ, ಶೂಟ್ ಬೇರೆ ಇದೆ, ಇರೋ ಒಂದು 5 ನಿಮಿಷ ಅಂತ, ಇಲ್ಲ ನೀನು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಆಚೆ ಕರ್ಕೊಂಡು ಹೋದ್ರು. ಆಚೆ ಕರ್ಕೊಂಡು ಹೋದ್ರೆ ಒಂದು ದೊಡ್ಡ ಪೋಟ್ರೆ ಫುಲ್ ಇದಾಗಿದೆ, ಏನೋ ಗಿಫ್ಟ್ ರ್ಯಾಪ್ ಆಗಿದೆ, ಓಪನ್ ಮಾಡು ಅಂತ ಹೇಳಿದ್ರು. ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ರಾಯರಿದ್ದಾರೆ, ರಾಯರ ಕೈಯಲ್ಲಿ ಕೃಷ್ಣ ಇದ್ದಾರೆ. ಸೊ ನನಗೆ ಏನು ಮಾತಾಡಲಿ ಅಂದ್ರೆ, ಅವ್ರಿಗೆ ಒಂದು 5 ನಿಮಿಷದ ಮುಂಚೆ ನೀವು ಹೆಂಗ್ ಹಾಡ್ಬೇಕು ಅಂದ್ರೆ ಕೃಷ್ಣನೇ ಬರ್ಬೇಕು ಆ ಥರ ಹಾಡಿಮಾ ಅಂತ ಹೇಳಿ ಅವ್ರ ಹತ್ರ ಹಾಡಿಸಿದೆ. ಒಂದು 5-10 ನಿಮಿಷ ನಂತರ ಕೃಷ್ಣ ಬಂದ್ರು. ಬಟ್ ಯಾರ ಜೊತೆ? ರಾಘವೇಂದ್ರ ಸ್ವಾಮಿ ಜೊತೆ ಬಂದ್ರು, ರಾಯರ ಜೊತೆ ಬಂದ್ರು. ಸೊ ಅವತ್ತೇ ಗೊತ್ತಾಯ್ತು ಆ ಸಿಂಗಾರ ಸಿರಿಯ ಹಾಡ್ ಮೇಲೆ ರಾಯರ ಆಶೀರ್ವಾದ ಇದೆ ಅಂತ. ಸೊ ರಾಯರ ಆಶೀರ್ವಾದ ಇದ್ದಾಗ ಅದು ಬರೀ ಹೇಳ್ದಂಗೆ, ನಾನು ಯಾವತ್ತೂ ಕಾಂತಾರ ಸಿನಿಮಾಗಾಗ್ಲಿ ನಾನು ಯಾವತ್ತೂ ನಾನು ಮಾಡಿದೀನಿ ಅಂತ ಹೇಳಕ್ ಹೋಗೋದಿಲ್ಲ. ಅದು ದೇವರ ಆಶೀರ್ವಾದ, ಆ ದೇವರಿಂದನೇ ಆಗಿರೋದು. ಅವತ್ತಿನ ದಿವಸ ಆ ಒಂದು ಹಾಡಿನ ಒಂದು ಮ್ಯಾಜಿಕ್ ಏನೇನಿದೆ ಅದು ರಾಯರ ಆಶೀರ್ವಾದದಿಂದ ಆಗಿರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ರಾಯರ ಜೊತೆಗೆ. ಅದಾದ್ಮೇಲೆ ರಾಯರ ಜೊತೆ ಅಲ್ಲಿ ಹೋಗಿ ಅವ್ರನ್ನ ದರ್ಶನ ಮಾಡೋ ಒಂದು ಅವಕಾಶ ಸಿಕ್ತು. ಆಮೇಲೆ ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಒಂದು ಮೂವಿ ರಿಲೀಸ್ಗೆ ನಾವು ಬಂದಿದ್ದೀನಿ ನಾನು ಅಲ್ಲಿ. ಸೊ ನಮ್ಮ ಸಂತೋಷ್ ಆನಂದರಾಮ್ ಅವರು ಬಂದು ನಮಗೆ ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಇದು ನನ್ನ ರಾಯರು. ಇವಾಗ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಮೂಲಕ ರಾಯರಿಗೆ ಒಂದು ಹಾಡು ಕಂಪೋಸ್ ಮಾಡೋದು ನನ್ನ ಈ ಜನ್ಮದ ಸೌಭಾಗ್ಯ ಅಂತ ಅನ್ಕೋತೀನಿ. ಈ ಒಂದು ಅವಕಾಶಕ್ಕೆ ಕೊಟ್ಟ ನಮ್ಮ ರಘು ಭಟ್ ಅವರ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಅವರಿಗೆ ನನ್ನ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಹಾಗೂ ಈ ಹಾಡು ನನಗೆ ಇನ್ವೈಟ್ ಮಾಡಿದ್ರು. ನಾನು ಅದಕ್ಕೆ ಹೋಗಕ್ ಆಗ್ಲಿಲ್ವಲ್ಲ ಅಂತ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇತ್ತು, ಅಯ್ಯೋ ನಾನು ಹೋಗಕ್ ಆಗ್ಲಿಲ್ವಲ್ಲ, ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಹೋಗಕ್ ಆಗ್ಲಿಲ್ವಲ್ಲ ಅಂತ ಅನ್ಕೊಳ್ತಿರ್ಬೇಕಾರೇನೆ ಮೊನ್ನೆ ಹಿಂಗ್ ಫೋನ್ ಮಾಡಿದ ತಕ್ಷಣ ನಾನು ದೂಸರ ಮಾತೇ ಇಲ್ಲ, ಬರ್ತೀನಿ ಅಷ್ಟೇ, ಯಾವಾಗ ಹೇಳು, ಎಷ್ಟು ಗಂಟೆಗೆ ಹೇಳು ಅಂತ. ಯಾಕಂತಂದ್ರೆ ನಾನು ಅಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಕಾರಣ ಇರ್ಬೋದು, ಇಲ್ಲಿ ಇವಾಗ ಬರ್ತಿರೋದಕ್ಕೆ ಇನ್ನೊಂದು ಕಾರಣ ಇರಬಹುದು ಅಂತ ಹೇಳಿ ಅಂತ ನಂಬಿಕೆಯಲ್ಲಿ ನಾನು ಬದುಕುವಂಥವ್ರು. ತುಂಬಾ 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 ರೋಮಾಂಚನವಾದಂತಹ ಒಂದು ಗಳಿಗೆ. ಅಂದ್ರೆ ನಾವೆಲ್ಲರೂ ಸಣ್ಣ ಮಕ್ಕಳಾಗಿದ್ದಾಗ ನಮ್ಮ ಗಣೇಶ ಹಬ್ಬ ಪೆಂಡಾಲ್ಗಳೆಲ್ಲ ಆಗ್ತಿರ್ಬೇಕಾದ್ರೆ ಫಸ್ಟ್ ನಮ್ಗೆ ಆಗ್ತಾ ಇದ್ದ ಹಾಡೇ ಇವರು ಪಿ ಶ್ರೀನಿವಾಸ್ ರವರ ಶರಣು ಶರಣಯ್ಯ ಶರಣು ಬೆಳಗ ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಅಂತ ಅದು ಶುರುವಾಗೋದು. ನೆಕ್ಸ್ಟ್ ಹಾಡೇ ಅಣ್ಣವ್ರದು, ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ. ಈ ಹಾಡುಗಳನ್ನೆಲ್ಲ ನಾವು ಕೇಳ್ತಾ 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 ಬೆಳೆದವರು. ಅಣ್ಣವರು ಹಾಡ್ತಾ ಇದ್ರೆ ರಾಘವೇಂದ್ರ ಸ್ವಾಮಿ ಹಾಡುಗಳನ್ನ, ಅವರ ಭಕ್ತಿಗೀತೆ ಕ್ಯಾಸೆಟ್ಗಳನ್ನ ಕೇಳ್ತಾ ಇದ್ರೆ ಎಂಥ ರೋಮಾಂಚನ ಆಗ್ತಿತ್ತು ಅಂದ್ರೆ, ಜಿನೀಶ್
ಆಬಿಗೆ ಹೇಳ್ತಿದ್ನಲ್ಲ ಅಂತಂದ್ರೆ ನಾಭಿಯಿಂದ ಆಡ್ಬೇಕು ಆಬಿ, ಅದನ್ನ ಇಲ್ಲಿಂದ ಹಾಡಿದ್ರೇನೆ ಅವನು ಅಲ್ಲಿಂದ ಕೊಡೋದು ಅಂತ ಹೇಳಿ. ಇಟ್ ಕನೆಕ್ಟ್ಸ್ ಇಲ್ಲಿಗೆಗಿಂತ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗೋದು ಅಂತಂದ್ರೆ ಮಹಾವಿಷ್ಣುವಿನ ಶ್ರೀರಂಗನಾಥನ ಕಮಲದಲ್ಲಿ, ನಾಭಿಯಿಂದ ಕಮಲದಲ್ಲಿ ಬ್ರಹ್ಮ ಕೂತಿರ್ತಾನೆ ಅಂತ ಹೇಳಿ. ಈ ತರದ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲ ಬಂದವರು. ಅಂದ್ರೆ ಅಂತಹ ನಾವೆಲ್ಲರೂ ನಾನಾ ರೂಪದಲ್ಲಿ ಭಗವಂತನನ್ನ ನೋಡುವಂಥವ್ರು. ಗುರುಗಳು ಅನ್ನೋದಿದೆಯಲ್ಲ, ಗುರು ಆ ದೇವರ ಸನ್ನಿಧಿಗೆ ಕರ್ಕೊಂಡು ಹೋಗುವಂತ ಒಬ್ಬ, ನಮಗೆ ಅದು ದೈವ. ಅವರು ದೈವ ಅಂತ ನಾವು ದಕ್ಷಿಣ ಕನ್ನಡದಲ್ಲಿ ಹೇಗೆ ಕರೀತಾರೆ ಅದೇ ರೀತಿ ನಮಗೆ ನಿಜವಾಗ್ಲೂ ನಾವೆಲ್ಲ ರೋಮಾಂಚನಗೊಳ್ಳುವಂತ. ಆದ್ರೂ ಮಂತ್ರಾಲಯ ನಮ್ಮ ಕರ್ನಾಟಕದ ಬಾರ್ಡರಿಂದ ಆಂಧ್ರ ಪ್ರದೇಶದಲ್ಲಿ ಇದ್ರೂ ಕೂಡ ಹೆಚ್ಚು ಭಕ್ತಾದಿಗಳಿರೋದೇ ಕರ್ನಾಟಕದಿಂದ. ಅಷ್ಟೊಂದು ಜನ ನಾವೆಲ್ಲರೂ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಯವರು, ನಮ್ಮ ಮನೆ ಗುರುಗಳು, ನಮ್ಮ ಮನೆ ಹಿರಿಯರು ಅಂತ ಭಾವಿಸ್ಕೊಂಡು ಹೋಗುವಂಥವ್ರು. ಅಂಥದ್ರಲ್ಲಿ ಹಾಡುಗಳನ್ನ ಕೇಳ್ತಿರ್ಬೇಕಾರೆ ಆಲ್ಬಮ್ ಸಾಂಗ್ ಮಾಡೋದಿದೆಯಲ್ಲ, ಇದು ಇನ್ನೊಂದು ರೋಮಾಂಚನ. ಅದು ಆಲ್ಬಮ್ ಸಾಂಗು ಬೇರೆ ಕಲಾವಿದರನ್ನ ಇನ್ನೇನೋ ಕಥೆ ತರ ಮಾಡ್ಬೋದಾಗಿತ್ತು. ಆದ್ರೆ ಮಂತ್ರಾಲಯದಲ್ಲಿ ನಡೆಯುವಂತ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ, ಮತ್ತೆ ಅಲ್ಲೆಲ್ಲ ಏನೇನ್ ಸೇವೆಗಳಾಗ್ತವೆ, ಯಾವ ರೀತಿಯೆಲ್ಲ ಪೂಜೆಗಳಾಗ್ತವೆ, ಹೇಗೆ ಬರ್ಬೋದು, ಹೇಗೆ ನಡೆಯಬೇಕು, ಮಂತ್ರಾಲಯದಲ್ಲಿ ಪ್ರತಿ ಒಂದು ಮೂಲೆಗಳನ್ನು, ದೈವಗಳನ್ನು, ದೇವತೆಗಳನ್ನು ಪೂಜೆ ಮಾಡೋ ವಿಧಾನಗಳನ್ನು ತೋರಿಸಿಕೊಟ್ಟುವಂತ ಒಂದು ಸಾಹಸ ಮಾಡೋದಿದೆಯಲ್ಲ ರಘು, ಹ್ಯಾಟ್ಸ್ ಆಫ್ ನಿನಗೆ. ಐ ಆಮ್ ಎಮೋಷನಲಿ ಟಚ್ಡ್. ನನಗೆ ಅಲ್ಲಿ ಒಂದು ಸಣ್ಣ ಜಲಕ್ಕೆ ನನಗೆ ಅಂತ ಅನ್ನಿಸ್ತು, ಕಣ್ಣಲ್ಲಿ ನೀರು ಬರೋ ತರ ಅನ್ನಿಸ್ತು. ಆ ಗುರುಗಳ ಪಾದ ಇಟ್ಟಾಗ ಅಲ್ಲಿ ಬರುವಂತ ಆ ಕಿರಣಗಳು, ಅಂದ್ರೆ ನನಗೆ ರಾಘವೇಂದ್ರ ಸ್ವಾಮಿಗಳ ಪಾದ ಇಟ್ಟಾಗ ಅಂದ್ರೆ ಆ ಪಾದಗಳನ್ನು ನೆನೆಸಿದ್ರೆ ಎಷ್ಟೋ ನಮ್ಮ ಪಾಪಗಳು ಹೋಗ್ತವೆ ಅಂತ ಹೇಳಿ. ಆ ಪಾದ ಸ್ಪರ್ಶ ಮಾಡಿದ್ರೆ ಹತ್ರ ಅಂದ್ರೆ ಸುಬುಧೇಂದ್ರ ಸ್ವಾಮಿಗಳು ಅವ್ರ ಪಾದಗಳನ್ನ ಹೆಜ್ಜೆಗಳು ಇಡ್ತಿರ್ಬೇಕಾದ್ರೆ ನಮ್ಗೆ ಅಯ್ಯೋ ಸ್ವಾಮಿ ಅನ್ನೋ ತರ ಅನ್ನಿಸ್ತಾ ಇತ್ತು ನನಗೆ. ತುಂಬಾ ಖುಷಿ ಅನ್ನಿಸ್ತು. ಯಾಕಂದ್ರೆ ನೀನು ಕೂಡ ಬೇರೆ ಏನಾದ್ರೂ ಮಾಡ್ಬೋದಾಗಿತ್ತು, ನೀನು ಇರುವ ಹಣದಲ್ಲಿ ನೀನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಬೇರೆ ರೀತಿಯ ಆಲೋಚನೆಗಳನ್ನ ಮಾಡ್ಬೋದಾಗಿತ್ತು. ಆದ್ರೆ ಅದನ್ನೆಲ್ಲವನ್ನೂ ಬಿಟ್ಟು ಇದನ್ನ ಮಾಡಬೇಕು ಅನ್ನೋದಿದೆಯಲ್ಲ, ಅದು ಐ ಥಿಂಕ್ ಅದು ರಾಯರು ಕೊಟ್ಟ ಮನಸ್ಸೋ ಅಥವಾ ನಿನಗೆ ಬಂದಿದ್ದೋ ಅಥವಾ ನಿನ್ನ ಪೂರ್ವಜರು ಕೊಟ್ಟ ಪುಣ್ಯವೋ ಏನೋ. ನಿನ್ನ ಮೊದಲೇದಾಗಿ ನಿರ್ಮಾಪಕ ಅನ್ನದಾತ, ನೀವು ನಿರ್ಮಾಪಕನಾಗಿ ಈ ಒಂದು ಹೆಜ್ಜೆಯನ್ನಿಟ್ಟಿದ್ದು ಹ್ಯಾಟ್ಸ್ ಆಫ್ ನಿನಗೂ ಮತ್ತೆ ಸುಗುಣ, ನಿನಗೂ ಕೂಡ ಅಮ್ಮ. ಯಾಕಂತಂದ್ರೆ ರಘುಗಿಂತ ಜಾಸ್ತಿ 80% ಅವಳೇ ಜಾಸ್ತಿ, ಇನ್ನೊಂದು ಸ್ವಲ್ಪ 20% ಅಷ್ಟೇ. ಅದಾದ್ಮೇಲೆ ಶ್ರೀನಿಧಿ, ಶ್ರೀಶಾ, ನೀವಿಬ್ರು ನನ್ನ ತವರು ಮನೆಯಿಂದ ಬಂದು ಇಲ್ಲೇನೋ ಮಾಡ್ತಿದ್ದೀರೇನೋ ಅನ್ನೋಷ್ಟು ನನಗೆ ಖುಷಿ ಅನ್ನಿಸ್ತು ನೀವಿಬ್ರು ನಿಮ್ಮಿಬ್ಬರ ಹತ್ರ ಮಾತಾಡಿದ್ದು. ಇನ್ನು ಮಹೇಶ್ ಗೌಡ್ರು ಅಂತ ಒಂದು ಹೆಣ್ಣುಮಕ್ಕಳನ್ನೇ ಇಟ್ಟು ಒಂದು ಕ್ರೀಡಾವನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು, ಯಶಸ್ವಿಯಾಗಿ ಮಾಡಿ ತೋರಿಸಿದವರು ಅಂತವರು ಇವತ್ತು ವೇದಿಕೆ ಮೇಲೆ ಇರೋದು ಕೂಡ ತುಂಬಾ ಸಂತೋಷ ಅನ್ಸುತ್ತೆ. ಇನ್ನು ನನ್ನ ಪಕ್ಕದಲ್ಲಿ ಗಣೇಶಣ್ಣ, ಇವನ್ ಮಾತ್ರ ಯಾರನ್ನು ಹೊಗಳಲ್ಲಪ್ಪ, ಹೊಗಳ ರೂಢಿನೇ ಇಲ್ಲ. ಏನೋ ವೆಂಕಟೇಶ, ಇವರು ಪತ್ರಕರ್ತರಾದಾಗಂತೂ ಎಲ್ಲರ ಬಗ್ಗೆ ಕಾಕೆ ಅಂತ ಬರೆಯೋದೆ. ಆದ್ರೆ ಒಂದು ಏನೋ ಹೊಗಳ್ತಿದ್ದಾರೆ ಅಂದ್ರೆ ರಘು ನಿನ್ನ ಪುಣ್ಯ. ಅಂದ್ರೆ ನಿಜ ಅಣ್ಣ ಯಾರನ್ನು ಸುಲಭವಾಗಿ ಒಪ್ಕೊಳ್ಳೋಂತ ಮನುಷ್ಯ ಅಲ್ಲ ಅಂತದ್ರಲ್ಲಿ ಅಫ್ಕೋರ್ಸ್ ನಮ್ಮನೆಗೆ ನಮ್ಮ ಅಣ್ಣ